ರೈತರಿಗೆ ಮಾರ್ಕೆಟ್ ರೇಟ್ಗಿಂತ ಡಬಲ್ ದುಡ್ಡು ಕೊಡ್ತೀವಿ ಅಂತಾರೆ. ದುಡ್ಡು ಕೊಡ್ತೀರಾ ಸರಿ, ಆದ್ರೆ ದುಡ್ಡು ಶಾಶ್ವತನ? ನನ್ನದೊಂದು ನೇರ ಪ್ರಶ್ನೆ. ಬೆಂಗಳೂರನ್ನ ಇನ್ನು ಎಷ್ಟು ಬೆಳೆಸ್ತೀರಾ? ಯಾವ ಪುರುಷಾರ್ಥಕ್ಕೆ ಬೆಳೆಸ್ತಿದ್ದೀರಾ? ITBT ಅಂತ ಹೇಳಿ ಇಡೀ ಪ್ರಪಂಚದ ಜನರನ್ನ ತಂದು ಇಲ್ಲಿ ತುಂಬಿದ್ದೀರಾ. 10 ಕಿಲೋಮೀಟರ್ ಹೋಗೋಕೆ 2 ಗಂಟೆ ಬೇಕು. ಇರೋ ಊರನ್ನೇ ಉದ್ಧಾರ ಮಾಡೋಕೆ ಆಗಿಲ್ಲ, ಹೊಸ ಊರು ಕಟ್ಟಿ ಏನ್ ಮಾಡ್ತೀವಿ? ಇವರ ಉದ್ದೇಶ ಏನಿದ್ರು ರಿಯಲ್ ಎಸ್ಟೇಟ್ ರೇಟ್ ಹೈಕ್ ಮಾಡೋದು. ಸರ್ಕಾರ ಸಾಲ ಮಾಡಿ ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ರೈತರ ಭೂಮಿಯನ್ನ ಕಿತ್ತುಕೊಂಡು ಬೇರೆ ರಾಜ್ಯದವರಿಗೆ ಮನೆ ಕಚೇರಿ ಕಟ್ಟಿಕೊಡುವ ಈ ದರಿದ್ರ ಯೋಜನೆ ನಮಗೆ ಬೇಕಿಲ್ಲ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಸ್ನೇಹಿತರೆ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಒಂದು ಹಳೆಯ ಗಾದೆ ನಿಮ್ಗೆ ಗೊತ್ತೇ ಇದೆ. ಆದ್ರೆ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಅಪ್ಪ ಅಮ್ಮನ ಹುಸಿ ಜಗಳದಲ್ಲಿ ಇಡೀ ಬಿಡದಿ ಬಡವಾಗ್ತಿದೆ. ಜೊತೆಗೆ ನಮ್ಮ ಕನ್ನಡಿಗರು ಬಲಿಯಾಗ್ತಿದ್ದಾರೆ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ 2 ಲೆಟರ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಒಂದು ಲೆಟರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬರೆದಿದ್ದು, ಇನ್ನೊಂದು ಲೆಟರ್ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಅದಕ್ಕೆ ಕೊಟ್ಟ ರಿಪ್ಲೈ. ವಿಷಯ ಏನು ಗೊತ್ತಾ? ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಬಗ್ಗೆ DKಶಿ ಹೇಳ್ತಾರೆ, ಬನ್ನಿ ಕುಮಾರಸ್ವಾಮಿ ಅವರೇ ವಿಧಾನಸೌಧದ AC ರೂಮ್ ಅಲ್ಲಿ ಕೂತು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡೋಣ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು, ನಾನು ಬರೋದಿಲ್ಲ, ಬೇಕಿದ್ರೆ ಬಿಡದಿಯಲ್ಲೇ ರೈತರ ಎದುರುಗಡೆ ಬಿಸಿಲಲ್ಲಿ ನಿಂತು ಮಾತನಾಡೋಣ ಬನ್ನಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನೋಡೋಕೆ ಇದು ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಧರ್ಮ ಯುದ್ಧದ ತರ ಕಾಣಿಸ್ತಾ ಇದೆ ಅಲ್ವಾ? ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಇವರಿಬ್ಬರಿಗೂ ಆ ಟೌನ್ಶಿಪ್ ಆಗಬೇಕು, ಅದರಲ್ಲಿರುವ ಎಕರೆಗಟ್ಟಲೆ ಭೂಮಿಯ ಲೆಕ್ಕಾಚಾರಗಳು ಆಗ್ಬೇಕು. ಆದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು, ಯಾರು ಬಾಸ್ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಒಣ ಪ್ರತಿಷ್ಠೆಯ ಜಗಳ ಇದು. ಬಿಡದಿ ಟೌನ್ಶಿಪ್ ಅನ್ನೋ ಕೂಸಿಗೆ ಜನ್ಮ ಕೊಟ್ಟಿದ್ದೇ ಇದೇ ಕುಮಾರಸ್ವಾಮಿ ಅವರು. ಈಗ ಅದನ್ನ ಎತ್ತಿ ಆಡಿಸ್ತಾ ಇರುವುದು DKಶಿ ಅವರು. ಈ ಇಬ್ಬರ ಈಗೋ ಕ್ಲಾಶಸ್ಗಳ ನಡುವೆ ಒದ್ದಾಡ್ತಿರೋದು ಯಾರು ಗೊತ್ತಾ? ತಮ್ಮ ನಂಬಿದ ಭೂಮಿಯನ್ನು ಕಳೆದುಕೊಳ್ಳುತ್ತಿರುವ ಭೀತಿಯಲ್ಲಿರುವ ಬಿಡದಿಯ ರೈತರು ಮತ್ತು ಇನ್ನಷ್ಟು ನರಕವಾಗಲಿರುವ ಬೆಂಗಳೂರಿನ ಜನ. ಇವತ್ತಿನ ಈ ವಿಡಿಯೋದಲ್ಲಿ ನಾವು DKಶಿ HDK ಲೆಟರ್ಗಳ ಹಿಂದಿನ ಅಸಲಿ ರಾಜಕೀಯ, ಬಿಡದಿ ಟೌನ್ಶಿಪ್ ಯಾಕೆ ಒಂದು ದೊಡ್ಡ ಸ್ಕ್ಯಾಮ್ ಆಗಬಹುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರನ್ನ ಇನ್ನಷ್ಟು ಬೆಳೆಸುವ ಬಕಾಸುರ ಪ್ರಯತ್ನ ಯಾಕೆ ನಿಲ್ಲಿಸಬೇಕು ಅನ್ನೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಡಾಟಾ ಇಟ್ಕೊಂಡು ಚರ್ಚೆ ಮಾಡೋಣ. ಲೆಟರ್ಗಳ ಹಿಂದಿನ ಡ್ರಾಮಾ ಮತ್ತು ರಿಯಲ್ ಎಸ್ಟೇಟ್ ಲಾಬಿ. ಮೊದಲು ಈ ಲೆಟರ್ಗಳ ಕಥೆಗೆ ಬರೋಣ. DKಶಿ ಅವರು ಜೂನ್ 21, 2026 ಒಂದು ಪ್ರೀತಿಯ ಪತ್ರ ಬರೆದು ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಜೂನ್ 26 ಬೆಳಿಗ್ಗೆ 11 ಗಂಟೆಗೆ ನನ್ನ ಕಚೇರಿಗೆ ಬನ್ನಿ ಅಂತ ಕರೀತಾರೆ. ಅದಕ್ಕೆ HDK ಅವರು ಜೂನ್ 22 ರಿಪ್ಲೈ ಕೊಡ್ತಾರೆ. ಅದರಲ್ಲಿ ರಾಮನಗರ ತಾಲೂಕಿನ 8 ಗ್ರಾಮಗಳು, ಆರೋಹಳ್ಳಿಯ 1 ಗ್ರಾಮದ ರೈತರು ಆತಂಕದಲ್ಲಿದ್ದಾರೆ. ನೀವು ವಿಧಾನಸೌಧದಲ್ಲಿ ಸಭೆ ಮಾಡಿದ್ರೆ ಉಪಯೋಗ ಇಲ್ಲ, ಬಿಡದಿ ಅಥವಾ ಬೈರಮಂಗಲದಲ್ಲಿ ಸಭೆ ಕರೆಯಿರಿ, ರೈತರನ್ನ ಕೃಷಿ ಕಾರ್ಮಿಕರನ್ನ ಕರೆಸಿ ಮಾತನಾಡೋಣ ಅಂತಾರೆ. ಜೊತೆಗೆ ಇದರಲ್ಲಿ ನನ್ನ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅಂತ ಒಂದು ಮಾತು ಸೇರಿಸಿದ್ದಾರೆ. ನೋಡಿ, ರಾಜಕಾರಣಿಗಳು ನನ್ನ ಸ್ವಾರ್ಥ ಏನೂ ಇಲ್ಲ ಅಂತ ಯಾವಾಗ ಹೇಳ್ತಾರೋ ಅಲ್ಲಿಯೇ ನಾವು ಹುಷಾರಾಗಬೇಕು. ಬಿಡದಿ ಅನ್ನೋದು ರಾಮನಗರ ಜಿಲ್ಲೆಯ ಹೃದಯ ಭಾಗ. ಇವರಿಬ್ಬರಿಗೂ ಅದು ತಮ್ಮ ಭದ್ರಕೋಟೆ ಆಗಬೇಕು ಅನ್ನುವ ಹಠ. ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಇವರಿಬ್ಬರಿಗೂ ನಿಜವಾಗ್ಲೂ ರೈತರ ಮೇಲೆ ಅಷ್ಟು ಕಾಳಜಿ ಇದ್ರೆ ಈ ಯೋಜನೆಯನ್ನ ಒಟ್ಟಾಗಿ ಡ್ರಾಪ್ ಮಾಡಿ ಬಿಡ್ಲಿ. ಯಾಕೆ ಮಾಡಲ್ಲ? ಯಾಕೆಂದ್ರೆ ಟೌನ್ಶಿಪ್ ಆದ್ರೆ ಸಾವಿರಾರು ಎಕರೆ ಜಮೀನನ್ನ ಅಕ್ವೈರ್ ಮಾಡಬೇಕು. ರೈತರಿಂದ ಗುಂಟೆ ಲೆಕ್ಕದಲ್ಲಿ ಕಿತ್ತುಕೊಂಡು ರಿಯಲ್ ಎಸ್ಟೇಟ್ ಕುಳಗಳಿಗೆ, ಬಿಲ್ಡರ್ಸ್ ಗಳಿಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾರೆ. ಕೋಟಿ ಕೋಟಿ ಕಮಿಷನ್ ವ್ಯವಹಾರ. ಅಪ್ಪ ಅಮ್ಮನಿಗೆ ಜಗಳ ಇರೋದು ಮಗು ಯಾರಿಗೆ ಸೇರಬೇಕು ಅಂತಲ್ಲ, ಆ ಮಗುವಿನ ಹೆಸರಲ್ಲಿ ಬರೋ ಆಸ್ತಿ ಯಾರಿಗೆ ಸೇರಬೇಕು ಅಂತ. ಸ್ನೇಹಿತರೆ, ಬಿಡದಿ ಅಂದ್ರೆ ಬರೀ ತಟ್ಟೆ ಇಡ್ಲಿ ಮಾತ್ರ ಅಲ್ಲ, ಅದು ಸಾವಿರಾರು ವರ್ಷಗಳಿಂದ ಬೇರು ಬಿಟ್ಟಿರುವ ಕೃಷಿ ಸಂಸ್ಕೃತಿ. ಅಲ್ಲಿ ಕೃಷಿ ಇದೆ, ಹೈನುಗಾರಿಕೆ ಇದೆ, ಸಣ್ಣ ಪುಟ್ಟ ವ್ಯಾಪಾರಗಳಿದ್ದಾವೆ. ಒಂದು ಟೌನ್ಶಿಪ್ ಬರ್ತಿದೆ ಅಂದ್ರೆ ಸರ್ಕಾರ ಮೊದಲು ಮಾಡೋದು ಭೂ ಸ್ವಾಧೀನ. ನಾವು ರೈತರಿಗೆ ಮಾರ್ಕೆಟ್ ರೇಟ್ಗಿಂತ ಡಬಲ್ ದುಡ್ಡು ಕೊಡ್ತೀವಿ ಅಂತಾರೆ. ದುಡ್ಡು ಕೊಡ್ತೀರಾ ಸರಿ, ಆದ್ರೆ ದುಡ್ಡು ಶಾಶ್ವತನ? 1 ಎಕರೆ ಜಮೀನು ಇದ್ದವನು ಆ ಜಮೀನಿಂದಲೇ ಬರುವ ಆದಾಯದಲ್ಲಿ ತಲೆತಲಾಂತರದಿಂದ ಜೀವನ ಮಾಡ್ತಿದ್ದ. ನೀವು ದುಡ್ಡು ಕೊಟ್ಟ ತಕ್ಷಣ
ಆಗಲ್ಲ. ಆ ದುಡ್ಡಲ್ಲಿ 1-2 ವರ್ಷ ಕಾರ್ ತಗೊಳ್ತಾನೆ, ಮನೆ ಕಟ್ಟಿಸ್ತಾನೆ, ದುಡ್ಡು ಖಾಲಿ ಆದ ಮೇಲೆ ತನ್ನದೇ ಜಮೀನಲ್ಲಿ ತಲೆ ಎತ್ತಿದ ಅಪಾರ್ಟ್ಮೆಂಟ್ಗೆ ಅವನೇ ಸೆಕ್ಯೂರಿಟಿ ಗಾರ್ಡ್ ಆಗ್ಬೇಕು. ಇದು ಅಭಿವೃದ್ಧಿನ? ರೈತರ ಭೂಮಿಯನ್ನು ಕಿತ್ತುಕೊಳ್ಳಲು ಸರ್ಕಾರಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಅದು ಸಾಲ ಮಾಡಿ ರೈತರಿಗೆ ಪರಿಹಾರ ಕೊಟ್ಟು ಆ ಜಾಗವನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒಪ್ಪಿಸುವ ಈ ವ್ಯವಸ್ಥೆ ಇದೆ ಅಲ್ಲ, ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಅಧಿಕೃತ ಲೂಟಿ. ಬೆಂಗಳೂರು ಬೆಳೆದದ್ದು ಸಾಕು ಗುರುವೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಈ ಟೌನ್ಶಿಪ್ ಯಾಕೆ ಬೇಕು? ಬೆಂಗಳೂರು ಬೆಳೆಯುತ್ತಿದೆ, ಜನಸಂಖ್ಯೆ ಹೆಚ್ಚಾಗುತ್ತಿದೆ, ಹಾಗಾಗಿ ಬಿಡದಿಯಲ್ಲೂ ಟೌನ್ಶಿಪ್ ಬೇಕು ಅಂತಾರೆ ನಮ್ಮ ನಾಯಕರು. ನನ್ನದೊಂದು ನೇರ ಪ್ರಶ್ನೆ, ಬೆಂಗಳೂರನ್ನ ಇನ್ನು ಎಷ್ಟು ಬೆಳೆಸ್ತೀರಾ? ಯಾವ ಪುರುಷಾರ್ಥಕ್ಕೆ ಬೆಳೆಸ್ತಿದ್ದೀರಾ? ಬೆಂಗಳೂರು ಈಗ ಆಲ್ರೆಡಿ ಸ್ಯಾಚುರೇಷನ್ ಪಾಯಿಂಟ್ ತಲುಪಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಲೇ ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ? ಕುಡಿಯುವ ನೀರು. 2024ರ ಬೇಸಿಗೆಯನ್ನ ನೆನಪಿಸಿಕೊಳ್ಳಿ. ಬೆಂಗಳೂರಿನ ಜನ ನೀರಿಲ್ಲದೆ ಪರದಾಡಿದ್ರು. 2000 ಅಡಿ ಬೋರ್ ಕೊರೆದ್ರು, ಹನಿ ನೀರಿಲ್ಲ. ಕಾವೇರಿಯ ನೀರು ಎಲ್ಲಿಗೂ ಸಾಲ್ತಾ ಇಲ್ಲ. ಟ್ಯಾಂಕರ್ ಮಾಫಿಯಾದವರ ಕಾಲು ಹಿಡಿಯುವ ಪರಿಸ್ಥಿತಿ. ಈಗ ಬಿಡದಿಯಲ್ಲೂ ಲಕ್ಷಾಂತರ ಜನ ಬಂದು ಸೇರೋ ಹೊಸ ಟೌನ್ಶಿಪ್ಗೆ ನೀರು ಎಲ್ಲಿಂದ ತರ್ತೀರಾ? ಕಾವೇರಿ ನದಿಯನ್ನೇನು ಪೈಪ್ನಲ್ಲಿ ಬರೋ ಹಾಗೆ ಮಾಡ್ತೀರಾ? ಟ್ರಾಫಿಕ್ ಸಮಸ್ಯೆ. ಔಟರ್ ರಿಂಗ್ ರೋಡ್, ಸ್ಕಿಲ್ ಬೋರ್ಡ್, ಹೆಬ್ಬಾಳದ ಟ್ರಾಫಿಕ್ ಬಗ್ಗೆ ನಾನು ಹೊಸದಾಗಿ ಹೇಳಬೇಕಿಲ್ಲ. ITBT ಅಂತ ಹೇಳಿ ಇಡೀ ಪ್ರಪಂಚದ ಜನರನ್ನ ತಂದು ಇಲ್ಲಿ ತುಂಬಿದ್ದೀರಾ. 10 ಕಿಲೋಮೀಟರ್ ಹೋಗೋಕೆ 2 ಗಂಟೆ ಬೇಕು. ಕಸ ಮತ್ತು ಮೂಲಭೂತ ಸೌಕರ್ಯ. ಮಳೆ ಬಂದ್ರೆ ಬೆಂಗಳೂರು ವೆನಿಸ್ ನಗರ ಆಗುತ್ತೆ. ಚರಂಡಿಗಳು ಉಕ್ಕಿ ಹರಿಯುತ್ತವೆ. ಎಲ್ಲಿ ನೋಡಿದರೂ ಕಸದ ಗುಡ್ಡೆಗಳು. ಬದುಕೋಕೆ ಯೋಗ್ಯವಾದ ಗಾಳಿ ಇಲ್ಲ. ಇದನ್ನೆಲ್ಲ ಸರಿಪಡಿಸುವ ಯೋಗ್ಯತೆ, ಇಚ್ಛಾಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ. ಆದ್ರೆ ಬಿಡದಿಯಲ್ಲಿ ಹೊಸ ಟೌನ್ಶಿಪ್ ಮಾತ್ರ ಬೇಕು. ಇರೋ ಊರನ್ನೇ ಉದ್ಧಾರ ಮಾಡೋಕೆ ಆಗಿಲ್ಲ, ಹೊಸ ಊರು ಕಟ್ಟಿ ಏನು ಮಾಡ್ತೀರಾ? ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಹೊಸದಾಗಿ IT ಪಾರ್ಕ್ಗಳು, ಮಾಲ್ಗಳು ಬರ್ತಾವೆ. ಇದರಿಂದ ಕನ್ನಡಿಗರಿಗೆ ಏನಾದ್ರೂ ಉಪಯೋಗ ಇದೆಯಾ? ಖಂಡಿತ ಇಲ್ಲ. ಇದು ಕೇವಲ ವಲಸಿಗರಿಗೆ ರತ್ನಗಂಬಳಿ ಹಾಸುವ ಕೆಲಸ. ಹೊರ ರಾಜ್ಯಗಳಿಂದ ಲಕ್ಷಾಂತರ ಜನ ಮತ್ತೆ ಬರ್ತಾರೆ. ಇಲ್ಲಿನ ಡೆಮೋಗ್ರಫಿ ಸಂಪೂರ್ಣ ಬದಲಾಗುತ್ತೆ. ಕನ್ನಡಿಗರು ತಮ್ಮದೇ ನೆಲದಲ್ಲಿ ಅಲ್ಪಸಂಖ್ಯಾತರಾಗ್ತಾರೆ. ಈಗಲೇ ಬೆಂಗಳೂರಿನ ಅಂಗಡಿಗಳಲ್ಲಿ ಕನ್ನಡ ಮಾತನಾಡಿದ್ರೆ ವಿಚಿತ್ರವಾಗಿ ನೋಡೋ ಪರಿಸ್ಥಿತಿ ಇದೆ. ಬಿಡದಿ ಟೌನ್ಶಿಪ್ ಕೂಡ ಇಂತಹದೇ ಇನ್ನೊಂದು ಮಿನಿ ನಾರ್ತ್ ಇಂಡಿಯಾ ಆಗುತ್ತೆ. ನಮ್ಮ ಜನರಿಗೆ ಸಿಗೋದು ಬರೀ ಟ್ರಾಫಿಕ್, ಧೂಳು ಮತ್ತು ದುಬಾರಿ ಮನೆ ಬಾಡಿಗೆ. BDA ಮತ್ತು ಹಳೆಯ ಲೇಔಟ್ಗಳ ಕರಾಳ ಸತ್ಯ. ಹೊಸ ಟೌನ್ಶಿಪ್ ಕಟ್ಟೋಕೆ ಹೊರಟಿರುವ ನಮ್ಮ ಸರ್ಕಾರಗಳ ಟ್ರ್ಯಾಕ್ ರೆಕಾರ್ಡ್ ಒಮ್ಮೆ ಚೆಕ್ ಮಾಡೋಣ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಹೆಸರು ಮಾತ್ರ ಭವ್ಯವಾಗಿದೆ. BDA ಅವರು ಇದನ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ದಶಕಗಳೇ ಕಳೆದಿವೆ. ಇವತ್ತಿಗೂ ಅಲ್ಲಿ ಹೋಗಿ ನೋಡಿ, ಸರಿಯಾದ ರಸ್ತೆ ಇದೆಯಾ? UGD ಡ್ರೈನೇಜ್ ಇದೆಯಾ? ಕರೆಂಟ್ ಇದೆಯಾ? ಕಾವೇರಿ ನೀರು ಇದೆಯಾ? ತಮ್ಮ ಜೀವಮಾನದ ಉಳಿತಾಯವನ್ನೆಲ್ಲ ಹಾಕಿ ಸೈಟ್ ತೆಗೆದುಕೊಂಡಿರುವ ಮಧ್ಯಮ ವರ್ಗದ ಜನ ಯಾವಾಗ ಮನೆ ಕಟ್ಟೋದು ಅಂತ ದಿನಾ BDA ಆಫೀಸ್ಗೆ ಅಲೆದಾಡ್ತಿದ್ದಾರೆ. ಸರಂ ವಿಶ್ವೇಶ್ವರಯ್ಯ ಲೇಔಟ್ ಕಥೆನೂ ಅಷ್ಟೇ. ತಮ್ಮದೇ ಅಂಡರ್ ನಲ್ಲಿ ಬರುವ BDA ಲೇಔಟ್ಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡೋಕೆ ಲಾಯಕ್ಕಿಲ್ಲದ ಸರ್ಕಾರ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಟೌನ್ಶಿಪ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಿದೆ. ಇದು ಹಸಿ ಸುಳ್ಳು. ಇವರ ಉದ್ದೇಶ ಏನಿದ್ರು ರಿಯಲ್ ಎಸ್ಟೇಟ್ ರೇಟ್ ಹೈಕ್ ಮಾಡೋದು, ತಮ್ಮ ಬೆಂಬಲಿಗರಿಗೆ ಸೈಟ್ ಹಂಚೋದು, ಕಾಂಟ್ರಾಕ್ಟರ್ಗಳಿಂದ ಕಮಿಷನ್ ಹೊಡೆಯೋದು ಅಷ್ಟೇ. ಪರಿಹಾರ ಏನು? ಉತ್ತರ ಕರ್ನಾಟಕದ ಅಭಿವೃದ್ಧಿ. ಹಾಗಾದ್ರೆ ಕರ್ನಾಟಕ ಅಭಿವೃದ್ಧಿ ಆಗಲ್ವೇ? IT ಕಂಪನಿಗಳು ಬರಲೇಬಾರದಾ? ಖಂಡಿತ ಬರಬೇಕು. ಆದ್ರೆ ಅದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಯಾಕೆ? ಯುವ ಜನರೇ, ಸ್ವಲ್ಪ ಯೋಚನೆ ಮಾಡಿ. ನಮ್ಮ ರಾಜ್ಯದ ನಕ್ಷೆ ತೆಗೆದು ನೋಡಿ. ಕೇವಲ ದಕ್ಷಿಣ ಕರ್ನಾಟಕದ 1-2 ಜಿಲ್ಲೆಗಳೇ ಕರ್ನಾಟಕನ? ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಕಥೆ ಏನು? ರಾಯಚೂರು, ಕೊಪ್ಪಳ, ಯಾದಗಿರಿ, ಬೀದರ್, ಕಲಬುರಗಿ, ಬಳ್ಳಾರಿ, ಬೆಳಗಾವಿ, ಹುಬ್ಳಿ, ಧಾರವಾಡ ಈ ಜಿಲ್ಲೆಗಳು ಅಭಿವೃದ್ಧಿ ಆಗೋದು ಬೇಡವಾ? ಏಕೆ ಹೊಸ ಟೌನ್ಶಿಪ್ ಗಳನ್ನ, ಹೊಸ IT ಪಾರ್ಕ್ ಗಳನ್ನ, ಹೊಸ ಕೈಗಾರಿಕಾ ಕಾರಿಡಾರ್ ಗಳನ್ನ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸಬಾರ್ದು?
ಇವತ್ತು ಉತ್ತರ ಕರ್ನಾಟಕದ ನಮ್ಮದೇ ಕನ್ನಡಿಗ ಯುವಕ ಯುವತಿಯರು ಡಿಗ್ರಿ ಮುಗಿಸಿ ಕೆಲಸ ಸಿಗದೆ ತಮ್ಮ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಬೀಚ್ಗಳಲ್ಲಿ ಕಿತ್ತು ತಿನ್ನುತ್ತಾ ಅಲ್ಪ ಸಂಬಳಕ್ಕೆ ದುಡಿಯುತ್ತಿದ್ದಾರೆ. ಅಲ್ಲಿನ ರೈತರು ಮಳೆ ಇಲ್ಲದೆ ಸೌಕರ್ಯ ಇಲ್ಲದೆ ಗುಳೆ ಹೋಗುತ್ತಿದ್ದಾರೆ. ಯಾಕೆ ನಮ್ಮ ನಾಯಕರಿಗೆ ಈ ದೂರದೃಷ್ಟಿ ಇಲ್ಲ? ಬಿಡದೆಯಲ್ಲಿ ಸುರಿಯುವ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಯಾಕೆ ಇನ್ವೆಸ್ಟ್ ಮಾಡಲ್ಲ? ಹೊಸ ಟೌನ್ಶಿಪ್ ಗಳನ್ನ ಹುಬ್ಳಿ ಧಾರವಾಡ ನಡುವೆ ಕಟ್ಟಿ ಬೆಳಗಾವಿಯಲ್ಲಿ ದೊಡ್ಡ ಐಟಿ ಹಬ್ ಮಾಡಿ ಕಲಬುರಗಿಯಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸಿ. ಆಗ ಏನಾಗುತ್ತೆ ಗೊತ್ತಾ? ಉತ್ತರ ಕರ್ನಾಟಕದ ಜನ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬರುವುದು ತಪ್ಪುತ್ತೆ. ಅವರ ಊರಿನಲ್ಲಿ ಅವರಿಗೆ ಕೆಲಸ ಸಿಗುತ್ತೆ. ವಲಸಿಗರು ಇಡೀ ರಾಜ್ಯಾದ್ಯಂತ ಹಂಚಿ ಹೋಗ್ತಾರೆ. ಕೇವಲ ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಇದು ಬೇಕಿಲ್ಲ. ಯಾಕೆಂದ್ರೆ ಬೆಂಗಳೂರಿನ ಸುತ್ತಮುತ್ತ ಜಮೀನಿನ ಬೆಲೆ ಎಕರೆಗೆ 10 ಕೋಟಿ ಇದೆ. ಇಲ್ಲಿನ ಕಮಿಷನ್ ಪರ್ಸೆಂಟೇಜ್ ಅಲ್ಲಿ ಸಿಗಲ್ಲ ಅನ್ನುವ ದುರಾಸೆ. ಸ್ನೇಹಿತರೆ, ಈ DK ಮತ್ತು ಕುಮಾರಸ್ವಾಮಿ ಅವರ ಲೆಟರ್ ವಾರ್ ಒಂದು ನಾಟಕ. ಅವರಿಬ್ಬರು ಆಮೇಲೆ ಒಂದಾಗ್ತಾರೆ. ರಾಜ್ಯದ ಹಿತದೃಷ್ಟಿಯಿಂದ ಅಭಿವೃದ್ಧಿಗಾಗಿ ನಾವು ಭಿನ್ನಾಭಿಪ್ರಾಯ ಮರೆತು ಬಿಡದಿ ಟೌನ್ಶಿಪ್ ಮಾಡ್ತಿದ್ದೀವಿ ಅಂತ ನಾಳೆನೇ ಪ್ರೆಸ್ ಮೀಟ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಆದರೆ ನಾವು ನೀವು ಎಚ್ಚೆತ್ತುಕೊಳ್ಳಬೇಕು. ಬೆಂಗಳೂರು ಈಗ ಅಕ್ಷರಶಃ ಉಸಿರುಗಟ್ಟುತ್ತಿದೆ. ಇಲ್ಲಿ ಇರೋರಿಗೆ ಸರಿಯಾಗಿ ಉಸಿರಾಡೋಕೆ ಗಾಳಿ ಇಲ್ಲ, ಓಡಾಡೋಕೆ ರಸ್ತೆ ಇಲ್ಲ, ಕುಡಿಯೋಕೆ ನೀರಿಲ್ಲ. ಇಲ್ಲಿಗೆ ಯಾವುದೇ ಹೊಸ ಟೌನ್ಶಿಪ್ ಬೇಡ. ಬಿಡದಿಯ ಫಲವತ್ತಾದ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಬಲಿ ಕೊಡೋದು ಬೇಡ. ಸರ್ಕಾರ ಸಾಲ ಮಾಡಿ ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ರೈತರ ಭೂಮಿಯನ್ನ ಕಿತ್ತುಕೊಂಡು ಬೇರೆ ರಾಜ್ಯದವರಿಗೆ ಮನೆ ಕಚೇರಿ ಕಟ್ಟಿಕೊಡುವ ಈ ದರಿದ್ರ ಯೋಜನೆ ನಮಗೆ ಬೇಕಿಲ್ಲ. ನಮ್ಮ ಆಗ್ರಹ ಇಷ್ಟೇ. ಹಠಮಾರಿ ಧೋರಣೆ ಬಿಟ್ಟು ಕೂಡಲೇ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡಿ. ಬೆಂಗಳೂರಿನಲ್ಲಿರುವ ಈಗಿನ ಟ್ರಾಫಿಕ್, ರಸ್ತೆ, ಚರಂಡಿ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಿ. ಹೊಸ ಐಟಿ ಪಾರ್ಕ್ಗಳು, ಕೈಗಾರಿಕೆಗಳು ಬೇಕಿದ್ದರೆ ಅದನ್ನ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಿಡದಿ ಟೌನ್ಶಿಪ್ ಆಗಬೇಕಾ ಅಥವಾ ಆ ದುಡ್ಡಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾ? ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನರ ಪರವಾಗಿ ಧ್ವನಿ ಎತ್ತೋಣ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಿಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.